ನೀವೇನಾದ್ರೂ ಈ ರೀತಿ ಕ್ಯಾಪ್ಸಿಕಮ್ ಅಥವಾ ಟೊಮೆಟೊ ಅಥವಾ ಯಾವ್ದಾದ್ರು ತರಕಾರಿ ಬೆಳೆ ಬೆಳೀತಿದ್ದೀರಾ, 100 kg ಇಳುವರಿ ಬರೋ ಜಾಗದಲ್ಲಿ 150 kg ಇಳುವರಿ ಬರಬೇಕಾ? ಹಾಗಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ರೈತರಿಗೆ ಉಪಯೋಗ ಆಗಲಿ ಅಂತ ಹೊಸದಾಗಿ ಡೆವಲಪ್ ಮಾಡಿರುವಂಥ ಆರ್ಕಾ ವೆಜಿಟೇಬಲ್ ಸ್ಪೆಷಲ್ ಅನ್ನ ಯೂಸ್ ಮಾಡಿ. ಇದು ಕೆಜಿಗೆ ಕೇವಲ 200 ರೂಪಾಯಿ ಮಾತ್ರ. ನೀವು 200 ಲೀಟರಲ್ಲಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ 45 ದಿನಕ್ಕೆ ಒಂದ್ಸಲ ಕೊಡಬೇಕಾಗುತ್ತೆ. ಅದಾದ ನಂತರ ಪ್ರತಿ 15 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಇವಾಗ ಗಿಡಗಳಿಗೆ ಕೆಲವೊಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಸಿಗ್ತಿರೋದಿಲ್ಲ. ಸೊ ಇದನ್ನೇನಾದರೂ ನೀವು ಗಿಡಗಳ ಮೇಲೆ ಡೈರೆಕ್ಟಾಗಿ ಸ್ಪ್ರೇ ಮಾಡೋದ್ರಿಂದ ಇದರ ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ ಗಿಡಗಳದ್ದು ಮೇಯ್ನ್ ಆಗಿ. ಮತ್ತೆ ಕಾಯಿ ಸೈಜ್ ಅನ್ನೋದು ಜಾಸ್ತಿ ಬರುತ್ತೆ. ಮತ್ತೆ ಎಲೆಗಳ ಸೈಜು ಕೂಡ ನೋಡಿ ಎಷ್ಟು ದಪ್ಪ ಬಂದಿದೆ ಅಥವಾ ಎಷ್ಟು ಗ್ರೀನಿಶ್ ಆಗಿದೆ ಅಂತ. ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲಾ ತರಕಾರಿ ಬೆಳೆಯುವಂತ ರೈತರಿಗೆ ಶೇರ್ ಮಾಡಿ. ಯಾಕಂದ್ರೆ ಇದನ್ನ ರೈತರಿಗೆ ಉಪಯೋಗ ಆಗಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನ IAHR ಅವರು ಡೆವಲಪ್ ಮಾಡಿರುವಂಥದ್ದು. ಇದೇ ನೀವೇನಾದರೂ ಬೇರೆ ಪ್ರೈವೇಟ್ ಕಂಪ್ನಿಗಳಿಗೆ ಹೋಗ್ತೀವಿ ಅಂದರೆ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತು ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಬಟ್ ಇದು 100% ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮಗೆ ಇಳುವರಿನೂ ಜಾಸ್ತಿ ಬರುತ್ತೆ, ಕಾಯಿ ಸೈಜು ಜಾಸ್ತಿ ಬರುತ್ತೆ. ಕಾಯಿ ಸೈಜ್ ಜಾಸ್ತಿ ಬಂದಾಗ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಕೂಡ ಸಿಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ. ಇದು 1 kg ಪ್ಯಾಕೆಟು ಅವೈಲೇಬಲ್ ಇರುತ್ತೆ, 2 kg ಪ್ಯಾಕೆಟು ಅವೈಲೇಬಲ್ ಇರುತ್ತೆ. ಜಸ್ಟ್ 200 ರೂಪಾಯಿ ಅಷ್ಟೇ. ನೀವು ಯಾವ ರೀತಿ ಬಳಸೋದು ಅಂದರೆ 200 ಲೀಟರ್ ನೀರಿಗೆ 1 kg ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿ 15 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ 45 ದಿನಕ್ಕೆ ಸ್ಪ್ರೇ ಮಾಡಬೇಕು. ಇದನ್ನು ಎಲ್ಲ ತರಕಾರಿ ಬೆಳೆಗಳಲ್ಲೂ ಬಳಸ್ಬೋದು. ಟೊಮೆಟೊ, ಕ್ಯಾಪ್ಸಿಕಮ್, ಬದನೆಕಾಯಿ ಅಥವಾ ಫ್ಲವರ್ ಎಲ್ಲ ಇದರಲ್ಲೂ ಕೂಡ ಬಳಸ್ಬೋದು. ಸೊ ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ರೈತರಿಗೆ ಉಪಯೋಗ ಆಗುತ್ತೆ. ರೈತರು ಪ್ರತಿಯೊಬ್ಬರು ಇದನ್ನ ಜಸ್ಟ್ ಒಂದ್ಸಲ ಬಳಸಿ ನೋಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನೀವೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ. ಸೊ ಮಿಸ್ ಮಾಡದೆ ಎಲ್ಲ ರೈತರಿಗೂ ಶೇರ್ ಮಾಡಿ, ರೈತರಿಗೆ ಉಪಯೋಗ ಆಗಲಿ.